ಗಾಂಜಾ ನಶೆಯಲ್ಲಿ ಹಲ್ಲೆಯನ್ನ ಮಾಡಿದ್ರ ಯುವಕರು ಅನ್ನುವಂಥದ್ದು ಸಹ ಈಗ ಪ್ರಶ್ನೆ ಉದ್ಭವ ಆಗಿರುವಂತಹದ್ದು. ಗಾಂಜಾ ನಶೆಯಲ್ಲಿ ಕಾರನ್ನ ಅಡ್ಡ ಹಾಕಿ ಗಲಾಟೆಯನ್ನ ಮಾಡಿರುವಂತಹ ಶಂಕೆ ಸಹ ವ್ಯಕ್ತವಾಗ್ತಾ ಇದೆ. ಗಾಂಜಾ ಸೇವನೆ ಮಾಡಿರೋದ್ರ ಬಗ್ಗೆ ಪೊಲೀಸರಿಂದ ಈಗ ಪರಿಶೀಲನೆ ಕಾರ್ಯ ಸಹ ನಡೀತಾ ಇರುವಂತಹದ್ದು. ಆರೋಪಿಗಳ ಮೆಡಿಕಲ್ ಟೆಸ್ಟ್ ಅನ್ನ ಪೊಲೀಸರು ಮಾಡಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಇನ್ನು ಪ್ರಮುಖವಾಗಿ ಈಗಾಗಲೇ ಆರೋಪಿಗಳನ್ನ ತೀವ್ರವಾಗಿ ವಿಚಾರಣೆಯನ್ನ ಪೊಲೀಸರು ಈಗಾಗಲೇ ನಡೆಸ್ತಾ ಇದ್ದಾರೆ. ಜೈ ಶ್ರೀರಾಮ್ ಘೋಷಣೆ ಕೂಗಬೇಕಾ, ಜೈ ಶ್ರೀರಾಮ್ ಅನ್ಬೇಕಾ ಅನ್ನುವಂಥದ್ದನ್ನ ಆ ಕಾರ್ನಲ್ಲಿ ಇರುವಂತಹ ವ್ಯಕ್ತಿಯನ್ನ ಅಲ್ಲೋರ್ವ ಹುಡುಗ ಏನು ಅದನ್ನ ದೊಡ್ಡ ಮಟ್ಟದಲ್ಲಿ ಬಿಂಬಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇರುವಂತಹದ್ದು. ಕಾರನ್ನ ಅಡ್ಡಗಟ್ಟಿ ಗಲಾಟೆಯನ್ನ ಮಾಡಿರುವಂತಹ ಘಟನೆ ಅನ್ನುವಂಥದ್ದಕ್ಕೆ ಈ ವಿಡಿಯೋನೇ ಸಾಕ್ಷಿಯಾಗಿದೆ. ಇದು ಮತ್ತಷ್ಟು ಪ್ರೇರೇಪಣೆಯನ್ನ ಪಡ್ಕೊಳ್ತಾ ಇರುವಂತಹದ್ದು. ಈಗ ಸದ್ಯ ಬಿಜೆಪಿ ನಾಯಕರೆಲ್ಲರೂ ಕೂಡ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಗೆ ಭೇಟಿಯನ್ನು ಕೊಟ್ಟಿದ್ದಾರೆ. ಜೊತೆಗೆ ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂತಹದ್ದು. ಜೊತೆಗೆ ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂತಹ ಆರೋಪವನ್ನು ಸಹ ಬಿಜೆಪಿಗರು ಮಾಡ್ತಾ ಇದ್ದಾರೆ. ಇದು ಇನ್ನು ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ, ಇದರ ರೂಪುರೇಷೆ ಏನಾಗುತ್ತೆ, ಇದು ತಣ್ಣಗಾಗೋದಕ್ಕೆ ಎಷ್ಟು ದಿನಗಳ ಕಾಲ ಬೇಕಾಗುತ್ತೆ, ಕಾಂಗ್ರೆಸ್ನ ವಿರುದ್ಧ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಬಿಜೆಪಿ ಮುಂದಾಗುತ್ತಾ? ಯಾಕಂತಂದ್ರೆ ಈಗ ಇಬ್ಬರು ಆರೋಪಿಗಳನ್ನ ವಿಚಾರಣೆಗೂ ಸಹ ಒಳಪಡಿಸಿರುವಂತಹದ್ದು. 4 ಸಹ ಬಂಧನಕ್ಕೆ ಒಳಪಡಿಸಲಾಗಿದೆ. ಅದರಲ್ಲಿ ಇಬ್ಬರು ಅಪ್ರಾಪ್ತರಿರುವ ಕಾರಣದಿಂದಾಗಿ A1 ಫಾರ್ಮನ್ ಎಂಬಾತ, A2 ಆರೋಪಿ ಸಮೀರ್ ಎಂಬಾತನನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ಹಾಗಾಗಿ 4 ಅರೆಸ್ಟ್ ಮಾಡಿ ಈಗ ಸದ್ಯ ವಿದ್ಯಾರಣ್ಯಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ವಿಚಾರಣೆಯನ್ನು ಸಹ ಮಾಡಲಾಗ್ತಾ ಇರುವಂತಹದ್ದು. ವಿಚಾರಣೆ ಸಂದರ್ಭದಲ್ಲಿ ಸತ್ಯಾಸತ್ಯತೆ ಏನಿದೆ, ಇದು ಯಾವ ರೀತಿ ತಿರುವನ್ನ ಪಡೆದುಕೊಳ್ಳುತ್ತೆ, ಮತ್ತಷ್ಟು ಇದು ಹೇಗೆ ಮುಂದುವರಿಯುತ್ತಾ ಅನ್ನುವಂಥದ್ದನ್ನು ಸಹ ನಾವು ಗಮನಿಸಬೇಕಾಗಿರುವಂತಹದ್ದು. ಈಗ ಗಾಂಜಾ ನಶೆಯಲ್ಲಿ ಹಲ್ಲೆಯನ್ನ ಮಾಡಿರುವಂತಹ ಶಂಕೆ ಕೂಡ ವ್ಯಕ್ತ ಆಗಿರುವಂತಹದ್ದು. ಕಾರನ್ನ ಅಡ್ಡ ಹಾಕಿ ಗಲಾಟೆಯನ್ನ ಮಾಡಿರುವಂತಹ ದೃಶ್ಯವನ್ನ ಸಹ ನೀವು ಗಮನಿಸ್ತಾ ಇದ್ದೀರಾ. ಪೊಲೀಸರಿಂದ ಗಾಂಜಾ ಸೇವನೆಯನ್ನ ಹುಡುಗರು ಮಾಡಿದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ಸಹ ಪರಿಶೀಲನೆಯನ್ನ ಮಾಡಲಾಗ್ತಾ ಇದೆ. ಆರೋಪಿಗಳ ಮೆಡಿಕಲ್ ಟೆಸ್ಟ್ ಅನ್ನ ಮಾಡಿಸೋದ್ರ ಮೂಲಕ ಪೊಲೀಸರು ಗಾಂಜಾ ಸೇವನೆಯ ಕುರಿತಾಗಿ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿದ್ದಾರೆ. ಆರೋಪಿಗಳನ್ನ ತೀವ್ರ ವಿಚಾರಣೆಯನ್ನ ಸಹ ಪೊಲೀಸರು ನಡೆಸ್ತಾ ಇದ್ದಾರೆ. ಒಂದು 295, 298, 324, 326, 506 ಮತ್ತೆ ರೈಟಿಂಗ್ ಕೇಸಸ್ ಅಲ್ಲಿ ಒಂದು ಎಫ್ಐಆರ್ ರಿಜಿಸ್ಟರ್ ಆಗಿದೆ. ಈ ಕೇಸ್ನಲ್ಲಿ 3 ಜನ ಒಂದು ಕಮ್ಯುನಿಟಿಗೆ ಸೇರಿಕೊಂಡು ಅವರು ಕಾರ್ನಲ್ಲಿ ಹೋಗೋ ಸಮಯದಲ್ಲಿ ಜೈ ಶ್ರೀರಾಮ್ ಅಂತ ಹೇಳ್ಬಿಟ್ಟು ಒಂದು ಬಾವುಟ ಕಿಟಕಿಯಿಂದ ಆಚೆ ಮಾಡಿದ್ದಾರೆ. ಆ ಸಮಯದಲ್ಲಿ 2 ಜನ ಬೈಕ್ ನಲ್ಲಿ ಬಂದ್ಬಿಟ್ಟು ಅವ್ರಿಗೆ ಅಡ್ಡ ಹಾಕ್ಬಿಟ್ಟು, ನೀವು ಜೈ ಶ್ರೀರಾಮ್ ಯಾಕೆ ಕೂಗ್ತಾ ಇದ್ದೀರಾ, ನೀವು ಕೂಗಬಾರ್ದು, ನೀವು ಓನ್ಲಿ ಅಲ್ಲಾಹು ಅಕ್ಬರ್ ಅಂತ ಹೇಳ್ಬೇಕು ಅಂತ ಹೇಳ್ಬಿಟ್ಟು ಅವ್ರ ಜೊತೆ ಜಗಳ ತೆಗೆದಿದ್ದಾರೆ. ಆ ಜಗಳ ತೆಗೆದ ನಂತರ ಇವ್ರು ಕಾರಿಂದ ಇಳಿದಾಗ ಅವ್ರು ಓಡೋಗಿದ್ದಾರೆ. ಮತ್ತೆ ಇನ್ನ 3 ಜನ ಜೊತೆ ಬಂದ್ಬಿಟ್ಟು 5 ಜನ ಸೇರಿ ಇವ್ರಿಗೆ ಅಸಾಲ್ಟ್ ಮಾಡಿದ್ದಾರೆ. ಅಸಾಲ್ಟ್ ಮಾಡೋದ್ರಿಂದ ಒಬ್ಬರಿಗೆ ಮೂಗು ಸ್ವಲ್ಪ ಇಂಜುರಿ ಆಗಿದೆ. ಆ ಬೇಸಿಸ್ ಮೇಲೆ ನಾವೀಗ ಎಫ್ಐಆರ್ ರಿಜಿಸ್ಟರ್ ಮಾಡಿದ್ವಿ. 295A ಸೆಕ್ಷನ್ ಕೂಡ ಆಡ್ ಮಾಡಿದ್ವಿ. ಮತ್ತೆ ಈಗ ನಮ್ದು ತನಿಖೆ ನಡೀತಾ ಇದೆ. ಈಗ ಮೋಸ್ಟ್ ಇಂಪಾರ್ಟೆಂಟ್ಲಿ ಯಾರು 5 ಜನ ಅಪರಿಚಿತರು ಅವ್ರಿಗೆ ಹಲ್ಲೆ ಮಾಡಿದ್ದಾರೆ ಅವ್ರದ್ದು ಐಡೆಂಟಿಟಿನ ನಾವು ಅಸರ್ಟೈನ್ ಮಾಡ್ತಾ ಇದ್ದೀವಿ. ಮತ್ತೆ ಅವ್ರದ್ದು ಆದಷ್ಟು ಬೇಗ ಈಗ ಅರೆಸ್ಟ್ಗೆ ನಾವು ಪ್ರಯತ್ನ